ದಿನಕ್ಕೊಂದು ಕಥೆ. ವೈಶಾಖ ಸಂಪುಟ ಕಥೆ 2. ಯುಲಿಸಿಸ್ ಮತ್ತು ಒಕ್ಕಣ್ಣ ರಾಕ್ಷಸ. ಗ್ರೀಸ್ ದೇಶದಲ್ಲಿ ಯುಲಿಸಿಸ್ ಎಂಬ ವೀರನೊಬ್ಬನಿದ್ದ. ಅವನಿಗೆ ಸಾಹಸ ಕಾರ್ಯಗಳನ್ನು ಮಾಡುವುದೆಂದರೆ ಬಲು ಇಷ್ಟ. ಒಮ್ಮೆ ಅವನು ಹಡಗನ್ನೇರಿ ಪ್ರಪಂಚ ಪರ್ಯಟನೆಗೆಂದು ಹೊರಟ. ಆಗ ಬಿರುಗಾಳಿ ಎದ್ದುದರಿಂದ ಹಡಗು ಅಪರಿಚಿತ ದ್ವೀಪವೊಂದನ್ನು ಮುಟ್ಟಿತು. ದ್ವೀಪದಲ್ಲೇನಿದೆ ಎಂದು ತಿಳಿಯುವ ಕುತೂಹಲದಿಂದ ಯುಲಿಸಿಸ್ ಸ್ವಲ್ಪ ಆಹಾರವನ್ನು ದ್ರಾಕ್ಷಾರಸವನ್ನು ತೆಗೆದುಕೊಂಡು 12 ಜನ ನಾವಿಕರನ್ನು ಕರೆದುಕೊಂಡು ಒಳಗೆ ಹೋದನು. ದ್ವೀಪದಲ್ಲಿ ಬೇಕಾದಷ್ಟು ಮೇಕೆ ಕುರಿಗಳಿದ್ದವು. ಅವರು ನಡೆಯುತ್ತಾ ಹೋದ ಹಾಗೆ ದೊಡ್ಡ ಗವಿಯೊಂದು ಕಾಣಿಸಿತು. ಅದರೊಳಗೆ ಹಾಲು ಬೆಣ್ಣೆ ತುಂಬಿದ ದೊಡ್ಡ ಪಾತ್ರೆಗಳಿದ್ದವು. ಯುಲಿಸಿಸ್ ಮತ್ತು ಅವನ ಗೆಳೆಯರು ಯಥೇಚ್ಛವಾಗಿ ಹಾಲು ಬೆಣ್ಣೆಗಳನ್ನು ಸವಿದರು. ಅಷ್ಟರಲ್ಲಿ ಸಂಜೆಯಾಯಿತು. ಗವಿ ಎದುರಿಗೆ ದೊಡ್ಡ ನೆರಳು ಬಿತ್ತು. ಯುಲಿಸಿಸ್ ತಲೆ ಎತ್ತಿ ನೋಡಲಾಗಿ ಮರದೆತ್ತರವಿದ್ದ ಒಕ್ಕಣ್ಣ ರಾಕ್ಷಸನೊಬ್ಬ ಕಾಣಿಸಿದ. ರಾಕ್ಷಸ ಕುರಿಮಂದೆಗಳನ್ನು ಹೊಡೆದುಕೊಂಡು ಗವಿಯೊಳಗೆ ಬಂದ. ದೊಡ್ಡ ಕಲ್ಲು ಬಂಡೆಯನ್ನು ಸರಿಸಿ ಬಾಗಿಲು ಮುಚ್ಚಿದ. ಒಳಗಿದ್ದ ಮರವೊಂದಕ್ಕೆ ಬೆಂಕಿ ಹಚ್ಚಿದಾಗ ಅವನಿಗೆ ಯುಲಿಸಿಸ್ ಮತ್ತು ಅವನ ಸಂಗಡಿಗರು ಕಣ್ಣಿಗೆ ಬಿದ್ದರು. ಯಾರು ನೀವು ಎಂದು ಅಬ್ಬರಿಸಿದ ರಾಕ್ಷಸ. ನಾವು ಗ್ರೀಕ್ ವೀರರು ಎಂದ ಯುಲಿಸಿಸ್. ಗ್ರೀಕ್ ವೀರರೋ, ನೋಡೋಣ ಎನ್ನುತ್ತಾ ರಾಕ್ಷಸ ಇಬ್ಬರು ನಾವಿಕರನ್ನು ಎತ್ತಿಕೊಂಡು ತಿಂದು ಹಾಕಿದ. ಅನಂತರ ಪಾತ್ರೆಗಳಲ್ಲಿದ್ದ ಹಾಲನ್ನೆಲ್ಲ ಕುಡಿದು ನಿದ್ದೆ ಮಾಡತೊಡಗಿದ. ಆಗ ಯುಲಿಸಿಸ್ಗೆ ರಾಕ್ಷಸನನ್ನು ಕೊಲ್ಲೋಣವೇ ಎನಿಸಿತು. ಆದರೆ ಹಾಗೆ ಕೊಂದರೆ ಬಾಗಿಲಿಗಿದ್ದ ಬಂಡೆಯನ್ನು ಸರಿಸುವವರಾರು ಎಂಬ ಚಿಂತೆ ಹತ್ತಿತು. ಬೆಳಗಾಯಿತು. ರಾಕ್ಷಸ ಮೇಲೆದ್ದು ಇನ್ನಿಬ್ಬರನ್ನು ತಿಂದು ಹಾಲು ಕುಡಿದು ಮಂದೆಯನ್ನು ಹೊರಗೆ ಬಿಟ್ಟು ಬಂಡೆಯನ್ನು ಗವಿಯ ಬಾಗಿಲಿಗೆ ಮುಚ್ಚಿ ಹೊರಟು ಹೋದ. ಆಗ ಯುಲಿಸಿಸ್ ಮರದ ಕಾಂಡವನ್ನು ಚೂಪಾಗಿ ಮಾಡಿ ಸಿದ್ಧವಾಗಿಟ್ಟುಕೊಂಡ. ಸಂಜೆಯ ಹೊತ್ತಿಗೆ ರಾಕ್ಷಸ ಮಂದೆಯೊಡನೆ ತಿರುಗಿ ಬಂದ. ಇಬ್ಬರು ನಾವಿಕರನ್ನು ತಿಂದು ಹಾಲು ಕುಡಿದ. ಆಗ ಯುಲಿಸಿಸ್ ತನ್ನಲ್ಲಿದ್ದ ದ್ರಾಕ್ಷಾರಸವನ್ನು ರಾಕ್ಷಸನಿಗೆ ಕೊಟ್ಟ. ಆಹಾ, ಇದರ ರುಚಿ ಬಹು ಚೆನ್ನಾಗಿದೆ, ಇನ್ನಷ್ಟು ಕೊಡು ಎಂದು ರಾಕ್ಷಸ ಕೇಳಿದ. ಯುಲಿಸಿಸ್ ತನ್ನಲ್ಲಿ ಇದ್ದುದನ್ನೆಲ್ಲ ರಾಕ್ಷಸನ ಪಾತ್ರೆಗೆ ಸುರಿದ. ರಾಕ್ಷಸ ಅದನ್ನು ಕುಡಿದು ಮುಗಿಸಿ, ಅಯ್ಯ, ನಿನಗೊಂದು ಬಹುಮಾನ ಕೊಡಬೇಕೆಂದಿದ್ದೇನೆ, ನಿನ್ನ ಹೆಸರೇನು ಎಂದು ಕೇಳಿದ. ನನ್ನ ಹೆಸರು ಯಾರೂ ಇಲ್ಲ ಎಂದ ಯುಲಿಸಿಸ್. ಯಾರೂ ಇಲ್ಲ? ಯಾರೂ ಇಲ್ಲ, ನಿನ್ನನ್ನು ಕಡೆಯದಾಗಿ ತಿಂತೇನೆ, ಇದೇ ನನ್ನ ಬಹುಮಾನ ಎಂದು ನುಡಿದು ರಾಕ್ಷಸ ನಿದ್ದೆ ಮಾಡತೊಡಗಿದ. ಯುಲಿಸಿಸ್ ತಾನು ಚೂಪು ಮಾಡಿರಿಸಿದ್ದ ಮರದ ಕೊಂಬೆಯನ್ನು ಬೆಂಕಿಯೊಳಗಿಟ್ಟು ನಿಗಿ 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 ಕಾಯಿಸಿದ. ಅದು ಕೆಂಡವಾಗುತ್ತಲೇ ಅದನ್ನು ರಾಕ್ಷಸನ ಒಕ್ಕಣ್ಣಿಗೆ ಚುಚ್ಚಿದ. ರಾಕ್ಷಸ ನೋವಿನಿಂದ ಕಿರುಚುತ್ತಾ ಮೇಲೆದ್ದ. ಯುಲಿಸಿಸ್ ಮತ್ತು ಸಂಗಡಿಗರನ್ನು ಹಿಡಿಯಲು ಪ್ರಯತ್ನಿಸಿದ. ಆದರೆ ಅವರು ಸುಲಭವಾಗಿ ತಪ್ಪಿಸಿಕೊಂಡರು. ರಾಕ್ಷಸನ ಬೊಬ್ಬಾಟವನ್ನು ಕೇಳಿದ ನೆರೆಹೊರೆಯವರು ಬಂದು ಕೇಳಿದರು, ಯಾಕೆ ಹಾಗೆ ಕಿರ್ಚ್ತಿ? ರಾತ್ರಿಯ ಹೊತ್ತು ನಮಗೆ ನಿದ್ದೆ ಮಾಡೋಕ್ಕೂ ಬಿಡೋಲ್ಲವಲ್ಲ. ನಿನಗೆ ಯಾರಾದರೂ ತೊಂದರೆ ಕೊಟ್ಟರೆ? ಯಾರೂ ಇಲ್ಲ ಎಂದು ರಾಕ್ಷಸ ಬೊಬ್ಬೆ ಇಟ್ಟ. ಅವನಿಗೆ ಹುಚ್ಚು ಹಿಡಿದಿರಬೇಕೆಂದು ಭಾವಿಸಿಕೊಂಡು ನೆರೆಹೊರೆಯವರು ಹೋಗಿಬಿಟ್ಟರು. ಬೆಳಗಾಗುವುದಕ್ಕೆ ಮುಂಚೆಯೇ ರಾಕ್ಷಸ ಗವಿಯ ಬಾಗಿಲು ತೆರೆದು ಬಾಗಿಲಲ್ಲಿ ಕುಳಿತ. ಯುಲಿಸಿಸ್ 3 ಟಗರುಗಳನ್ನು ಒಟ್ಟಿಗೆ ಸೇರಿಸಿ ಮಧ್ಯದ ಟಗರಿನ ಕೆಳಭಾಗದಲ್ಲಿ ಒಬ್ಬೊಬ್ಬ ಸಂಗಡಿಗನನ್ನು ಕಟ್ಟಿದ. ಬೆಳಗಾಗುತ್ತಲೇ ಕುರಿ, ಮೇಕೆ, ಟಗರುಗಳು ಬಾಗಿಲಿನಿಂದ ಹೊರಗೆ ಹೋದವು. ಟಗರಿನ ಮೇಲ್ಭಾಗವನ್ನು ಮುಟ್ಟಿ ನಾವಿಕರು ಇಲ್ಲವೆಂದು ರಾಕ್ಷಸ ಖಚಿತ ಮಾಡಿಕೊಂಡು ಅವನ್ನು ಮುಂದೆ ಹೋಗಲು ಬಿಟ್ಟು ಯುಲಿಸಿಸನು ಒಂದು ದಪ್ಪ ಟಗರಿನ ಕೆಳಗೆ ಆತುಕೊಂಡು ಹೊರಗೆ ಬಂದ. ಅನಂತರ ಯುಲಿಸಿಸ್ ತನ್ನ ಸಂಗಡಿಗರನ್ನು ಕೆಳಗಿಳಿಸಿಕೊಂಡು ಹಡಗಿಗೆ ಓಡಿದ. ಹಡಗು ತೀರವನ್ನು ಬಿಟ್ಟಾಗ ಅವನು ಕೂಗಿ ಹೇಳಿದ, ಓ ರಾಕ್ಷಸ, ನಿನ್ನ ಕಣ್ಣು ತಿವಿದವನು ಯಾರು ಅಂತ ಯಾರಾದರೂ ಕೇಳಿದರೆ ಯುಲಿಸಿಸ್ ಅಂತ ಹೇಳು.